ಬೆಳಗಿನ ಶುಭೋದಯ ನನ್ನೆಲ್ಲ ಪ್ರೀತಿಯ ಆತ್ಮೀಯ ಸ್ನೇಹಿತರಿಗೆ. ಇವತ್ತು ನನಗೆ ಹೇಳಬೇಕು ಅನಿಸ್ತಿರೋದಿಷ್ಟೇ, ಸಂಬಂಧಗಳಿಗೆ ವ್ಯಾಲ್ಯೂ ಕೊಡಿ. ಒಂದು ಟೈಮಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಎಲ್ಲ ಜಂಜಾಟಗಳು ಬೇಡ ಅಂದ್ಕೊಂಡು, ಯಾರ ಸಹವಾಸನೂ ಬೇಡ ಅಂದ್ಕೊಂಡು, ದುಡಿಮೆ ಅಂತ ಒಂದು ಕಡೆ ಓಡ್ತಾ ಇರ್ತೀವಿ. ಸಡನ್ನಾಗಿ ಒಂದು ಬ್ರೇಕ್ ಬೇಕು ಅಂತ ಹಿಂತಿರುಗಿ ನೋಡಿದರೆ ನಮ್ಮ ಜೊತೆ ಖುಷಿನ ಹಂಚ್ಕೊಳಕ್ಕೆ, ನಮ್ಮ ನೋವನ್ನ ಹಂಚ್ಕೊಳಕ್ಕೆ ಯಾರೂ ನಮ್ಮ ಜೊತೆ ಇರಲ್ಲ. ಕಾರಣ ಏನಂದರೆ, ನಾವು ಅವರಿಗೆ ಟೈಮ್ ಕೊಟ್ಟಿರಲ್ಲ. ನಮಗೆ ಟೈಮ್ ಬೇಕಾದಾಗ ಅವ್ರು ನಮ್ಮ ಜೊತೆಗಿರಲ್ಲ. ಸೊ ನಾನು ಹೇಳೋದಿಷ್ಟೇ, ನಮ್ಮ ಎಷ್ಟೇ ಒತ್ತಡದ ಜೀವನ ಇದ್ದರೂ ಕೂಡ ನಮ್ಮೂರು ಅನ್ನೋರಿಗೆ ಸ್ವಲ್ಪ ಸಮಯ ಕೊಡಿ, ಸ್ವಲ್ಪ ಅವ್ರ ಜೊತೆ ಮಾತಾಡಿ. ಅದೊಂದನ್ನು ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಹಾಗೆ ನನಗೆ ಆಧ್ಯಾತ್ಮಿಕದ ಬಗ್ಗೆ, ದೇವ್ರ ಬಗ್ಗೆ, ಪ್ರೀತಿ ವಿಶ್ವಾಸದ ಬಗ್ಗೆ, ಅದೇ ರೀತಿ ಈಗ ದೊಡ್ಡ ಸಮಸ್ಯೆ ಅಂದರೆ ಈ ಎಲ್ಲ ಯುವಕ ಯುವತಿಯರಿಗೆ ಡಿಪ್ರೆಷನ್ ಅನ್ನೋದೊಂದು ದೊಡ್ಡ ಕಾಯಿಲೆ ಆಗಿ ಕಾಡ್ತಾ ಇದೆ. ಕಾರಣ ಏನಪ್ಪ ಅಂದರೆ, ಅವರಿಗೆ ಅವರಲ್ಲಿರೋ ಸಮಸ್ಯೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಆ ಸಮಸ್ಯೆನ ಕಂಡುಹಿಡಿಯೋದ್ರಲ್ಲೇ ಅವ್ರು ಸೋಲ್ತಿದ್ದಾರೆ ಅಂದರೆ ಪರಿಹಾರ ಎಲ್ಲಿಂದ ಸಿಗುತ್ತೆ? ನನಗೆ ಅಂಥದ್ದೊಂದು ಪ್ರಯತ್ನ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ. ನೀವು ಯಾವುದಾದ್ರೂ ಒಂದು ವಿಚಾರ ಅಥವಾ ವಿಷಯನ ಕೊಟ್ಟು ಇದ್ರ ಬಗ್ಗೆ ನಮಗೆ ಮಾತಾಡ್ರಿ ಅಂತ ಹೇಳಿದರೆ, ಖಂಡಿತ ನನಗೆ ತಿಳಿದಷ್ಟು ಮಟ್ಟಿಗೆ ನಿಮಗೆ ಉತ್ತರನ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಹೇಳೋದಿಷ್ಟೇ, ಲೈಫಲ್ಲಿ ಏನೇ ಬಂದರೂ ಕೂಡ ಕುಗ್ಬೇಡಿ. ನಮ್ಮ ಎಲ್ಲದಕ್ಕಿಂತ ಮೀರಿದ್ದೊಂದು ಶಕ್ತಿ ಇದೆ, ಅದು ಅನ್ನವನಪ್ಪ ಶ್ರೀಕೃಷ್ಣ ಪರಮಾತ್ಮ. ಹರೇ ಕೃಷ್ಣ ಹರೇ ರಾಮ, ಹರೇ ಕೃಷ್ಣ ಹರೇ ರಾಮ, ಹರೇ ಕೃಷ್ಣ ಹರೇ ರಾಮ.